50,000 ರೂಪಾಯಿಗಳನ್ನ ಒಬ್ಬೊಬ್ಬ ಅಲ್ಲ ಸಾರಿ 50 ಕೋಟಿ ರೂಪಾಯಿಗಳನ್ನ ಒಬ್ಬೊಬ್ಬ ಎಂಎಲ್ಎಗೆ ಆಫರ್ ಮಾಡುವ 50 ಕೋಟಿ 50 ಜನ ಎಂಎಲ್ಎಗಳಿಗೆ 50 ಕೋಟಿ ಕೊಡ್ತೀವಿ. ಒಂದ್ಸಾರಿ 110 ಗೆದ್ದಿದ್ರು, 110 ಗೆಲ್ಲೇ ಇಲ್ಲ. ಒಂದ್ಸಾರಿ 104 ಗೆದ್ರು. ಯಾವಾಗ ಬಂದಿದ್ದಾರೆ ಹೇಳಿ ನೋಡೋಣ. ನಾವು 2003ರಲ್ಲಿ 122 ಸ್ಥಾನಗಳನ್ನು ಗೆದ್ದು 2023ರಲ್ಲಿ 136 ಸ್ಥಾನಗಳನ್ನು ಗೆದ್ದು. ಅವರು ಜನರ ಆಶೀರ್ವಾದ ಇದೆಯಾ? ಜನರ ಮ್ಯಾಂಡೇಟ್ ಇದೆಯಾ? ಹಿಂಭಾಗದಿಂದ ಬಂದಿರೋರು. ಜನರ ಆಶೀರ್ವಾದದ ಮೇಲೆ ಅಧಿಕಾರಕ್ಕೆ ಬರಲೇ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿದ್ರು. 17 ಜನ ಎಂಎಲ್ಎಗಳನ್ನ 3 ಜನ ಜೆಡಿಎಸ್ ಎಂಎಲ್ಎಗಳು, 14 ಜನ ಕಾಂಗ್ರೆಸ್ ಎಂಎಲ್ಎಗಳು ತಗೊಂಡು ಅಧಿಕಾರಕ್ಕೆ ಬಂದರು. ಒಬ್ಬೊಬ್ಬ ಎಂಎಲ್ಎಗೆ 25-30 ಕೋಟಿ ರೂಪಾಯಿ ಎಲ್ಲಿಂದ ಬಂತು? ಭ್ರಷ್ಟಾಚಾರದ ಹಣ ಅಲ್ಲ. ಈ ಸಾರಿ ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕಬೇಕು ಅಂತೇಳಿ 50,000 ರೂಪಾಯಿಗಳನ್ನ ಒಬ್ಬೊಬ್ಬ ಅಲ್ಲ ಸಾರಿ 50 ಕೋಟಿ ರೂಪಾಯಿಗಳನ್ನ ಒಬ್ಬೊಬ್ಬ ಎಂಎಲ್ಎಗೆ ಆಫರ್ ಮಾಡುವ 50 ಕೋಟಿ 50 ಜನ ಎಂಎಲ್ಎಗಳಿಗೆ 50 ಕೋಟಿ ಕೊಡ್ತೀವಿ. ಎಲ್ಲಿಂದ ಬಂತು? ಎಲ್ಲಿಂದ ಬರ್ತದೆ ಈ ದುಡ್ಡು? ಯಡಿಯೂರಪ್ಪ ಪ್ರಿಂಟ್ ಮಾಡಿದ್ದ? ಬಸವರಾಜ ಬೊಮ್ಮಾಯಿ ಪ್ರಿಂಟ್ ಮಾಡಿದ್ರ? ಅಶೋಕ ಪ್ರಿಂಟ್ ಮಾಡಿದ್ದ? ವಿಜಯೇಂದ್ರ ಪ್ರಿಂಟ್ ಮಾಡಿದ್ದ? ಎಲ್ಲಿಂದ ಬರಬೇಕು ಈ ದುಡ್ಡು? ಲಂಚದ ಹಣ ಕೋಟಿಗಟ್ಟಲೆ ಮಾಡಿಕೊಂಡಿದ್ದಾರೆ. ಅದನ್ನು ಉಪಯೋಗಿಸಿ ಒಬ್ಬೊಬ್ಬ ಎಂಎಲ್ಎಗೆ 50 ಕೋಟಿ. ನಮ್ಮ ಎಂಎಲ್ಎಗಳು ಯಾರು ಕೂಡ ಹೋಗ್ಲಿಲ್ಲ. ಅದಕ್ಕೆ ಶುರು ಮಾಡೋದು ಹೆಂಗಾದ್ರು ಮಾಡಿ ಪಕ್ಷಿ ಬಳದು ಅಧಿಕಾರ ತೆಗೆದುಹಾಕಿ ಏನೆಲ್ಲ ಮಾಡ್ತಾರೆ. ಅದಕ್ಕೆ ಇವೆಲ್ಲ ಮಾಡ್ತಾ ಇದ್ದಾರೆ. ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಈ ಸಾರಿ ಜಾರಿ ಕೊಡ್ತೀವಿ ಅಂತ 5 ಜಾರಿ ಕೊಟ್ಟಿಲ್ಲ. ಕೊಟ್ಟಿದೀವೋ ಇಲ್ಲ? ಎಲ್ಲ ಮಹಿಳೆಯರು ಹೊರಟೋಗಿದ್ದಾರೆ. ಫ್ರೀಯಾಗಿ 325 ಕೋಟಿ ಮಹಿಳೆಯರು ಇವತ್ತವರಿಗೆ 325 ಕೋಟಿ ಮಹಿಳೆಯರು ಇಲ್ಲವಾ? ಈಗ ಯಾವತ್ತಂದ್ರೂ ದುಡ್ಡು ಟಿಕೆಟ್ ತಗೊಂಡಿದ್ರ? 325 ಕೋಟಿ 25 ಕೋಟಿ ಮಹಿಳೆಯರು ಫ್ರೀಯಾಗಿ